ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ DRDO ಬಹುದೊಡ್ಡ ಸಾಧನೆಯೊಂದನ್ನು ಮಾಡಿದೆ. ಹೈಪರ್ಸೋನಿಕ್ ಮಿಸೈಲ್ಗಳಲ್ಲಿ ಬಳಕೆಯಾಗುವಂಥ ಸ್ಕ್ರಾಮ್ಜೆಟ್ ಇಂಜಿನನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡೋದ್ರ ಮೂಲಕ ಅಮೆರಿಕ, ರಷ್ಯಾ, ಚೈನಾಗಳ ಎಲೈಟ್ ಗ್ರೂಪ್ಗೆ ಭಾರತ ಕೂಡ ಸೇರ್ಪಡೆಯಾಗಿದೆ. ಈ ಮೂಲಕ ಮ್ಯಾಕ್ 5 ವೇಗದಲ್ಲಿ ಚಲಿಸುವ ಹೈಪರ್ಸೋನಿಕ್ ಮಿಸೈಲ್ಗಳನ್ನು ತಯಾರಿಸುವ ಭಾರತದ ಕನಸಿಗೆ ರೆಕ್ಕೆಗಳು ಬಂದಂತಾಗ್ತಾ ಇದೆ. ಹಾಗಾದರೆ ಏನಿದು ಸ್ಕ್ರಾಮ್ಜೆಟ್ ಇಂಜನ್ನು? ಭವಿಷ್ಯದ ಯುದ್ಧಗಳಲ್ಲಿ ಹೈಪರ್ಸೋನಿಕ್ ಮಿಸೈಲ್ಗಳು ಹೇಗೆ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ? ಭಾರತದ ಬಳಿ ಈಗಿರುವ ಮಿಸೈಲ್ಗಳಿಗಿಂತ ಈ ಹೈಪರ್ಸೋನಿಕ್ ಮಿಸೈಲ್ ಹೇಗೆ ಭಿನ್ನ ಅನ್ನಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಒಂದು ಸೆಕೆಂಡ್ಗೆ 1.5 ಕಿಲೋಮೀಟರ್ಗಳಷ್ಟು ದೂರಕ್ಕೆ ಸಾಗುವ ಕ್ಷಿಪಣಿ ಭಾರತದಲ್ಲಿದ್ದರೆ ಏನಾಗಬಹುದು? ಚೈನಾ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳು ತೆಪ್ಪ ಕೂತ್ಕೊಳ್ಳುತ್ತವೆ. ಯಾಕೆಂದರೆ ಭಾರತದ ವಿರುದ್ಧ ಕಾಲಕ್ಕೆರೆದು ಜಗಳಕ್ಕೆ ನಿಂತರೆ ಕ್ಷಣ ಮಾತ್ರದಲ್ಲಿ ಭಾರತದ ಮಿಸೈಲ್ಗಳು ತಮ್ಮ ನೆಲವನ್ನು ನಾಶ ಮಾಡಿಬಿಡಬಹುದು ಅನ್ನೋ ಭಯ ಅವರನ್ನು ಕಾಡೋದಕ್ಕೆ ಶುರುವಾಗುತ್ತೆ. ಅಲ್ಲೊಂದು ಡೆಟರೆನ್ಸ್ ಇರುತ್ತೆ. ನಿಮಗೆ ಗೊತ್ತಿರಲಿ, ಆಯುಧಗಳು ಬೇಕಾಗೋದು ಬರೀ ಯುದ್ಧಕ್ಕೆ ಮಾತ್ರ ಅಲ್ಲ, ಶಾಂತಿ ಸ್ಥಾಪನೆ ಆಗಬೇಕು, ನಮ್ಮ ಶತ್ರುಗಳು ನಮ್ಮ ವಿರುದ್ಧ ಯುದ್ಧಕ್ಕೆ ಬಾರದೆ ದೂರ ಉಳಿಬೇಕು ಅಂದರೂ ಕೂಡ ನಾವು ಶಕ್ತಿಶಾಲಿಯಾಗಿರಬೇಕು, ನಮ್ಮ ಬಳಿ ಆಯುಧಗಳು ಹೆಚ್ಚಿರಬೇಕು. ಹಾಗೆ ನೋಡಿದರೆ ಯುದ್ಧಕ್ಕಿಂತ ಹೆಚ್ಚು ಶಾಂತಿಗೆ ಆಯುಧಗಳು ಬೇಕಾಗತ್ತವೆ. ಬಲಿಷ್ಠ ಮಾತ್ರ ಯಾವಾಗಲೂ ಶಾಂತವಾಗಿರಬಲ್ಲ. ಈಗ ಭಾರತ ಅದೇ ಕೆಲಸವನ್ನು ಮಾಡ್ತಾ ಇದೆ. ಮ್ಯಾಕ್ 5 ಸ್ಪೀಡಲ್ಲಿ ಚಲಿಸುವ ಹೈಪರ್ಸೋನಿಕ್ ಮಿಸೈಲ್ಗಳ ತಯಾರಿಗೆ ಭಾರತ ಸಿದ್ಧ ಆಗಿದೆ. ಹಾಗೆ ನೋಡಿದರೆ ನಮ್ಮಲ್ಲಿ ಅಗ್ನಿ ಹಾಗೂ ಪೃಥ್ವಿ ಅಂತ ಇಂಟರ್ ಕಾಂಟಿನೆಂಟಲ್ ಬಾಲಿಸ್ಟಿಕ್ ಮಿಸೈಲ್ಗಳಿವೆ. ಇವು ಮ್ಯಾಕ್ 5ಗಿಂತ ಹೆಚ್ಚು ವೇಗವನ್ನು ಹೊಂದಿವೆ. ಆದರೂ ನಮಗೆ ಹೈಪರ್ಸೋನಿಕ್ ಮಿಸೈಲ್ಗಳು ಬೇಕೇ ಬೇಕು. ಇಲ್ಲಿ ಹೈಪರ್ಸೋನಿಕ್ ಮಿಸೈಲ್ಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದನ್ನ ಮೊದಲು ನಿಮಗೆ ಹೇಳ್ಬಿಡ್ತೀನಿ. ಈ ಮಿಸೈಲ್ಗಳು ಮ್ಯಾಕ್ 5ಗಿಂತ ಹೆಚ್ಚು ವೇಗದಲ್ಲಿ ಚಲಿಸುತ್ತವೆ. ಇವುಗಳಲ್ಲಿ ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ಗಳು ಇರುತ್ತವೆ. ಅವುಗಳಿಗೆ ಅಣ್ವಸ್ತ್ರ ಸಿಡಿತಲೆಗಳನ್ನು ಅಥವಾ ಕನ್ವೆನ್ಷನಲ್ ಬಾಂಬ್ಗಳನ್ನು ಅಳವಡಿಸಿ ಶತ್ರುಗಳ ಮೇಲೆ ದಾಳಿ ಮಾಡಿಸಲಾಗುತ್ತೆ. ಇವುಗಳ ವೇಗ ತುಂಬ ಹೆಚ್ಚಾಗಿರೋದ್ರಿಂದ ಇವುಗಳನ್ನು ಗುರುತಿಸೋದು ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಕಷ್ಟ ಆಗುತ್ತೆ. ಅಷ್ಟೇ ಅಲ್ಲದೆ ಇವುಗಳನ್ನು ಲಾಂಚ್ ಮಾಡಿದ ನಂತರ ಮ್ಯಾನ್ಯೂವರಿಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೈಪರ್ಸೋನಿಕ್ ಮಿಸೈಲ್ ತನ್ನ ಟಾರ್ಗೆಟ್ನತ್ತ ನುಗ್ಗುತ್ತಾ ಇರೋ ಹೊತ್ತಲ್ಲಿ ಕೂಡ ಅದರ ಗುರಿಯನ್ನು ಬದಲಿಸಬಹುದು. ಇಂಥ ಹೈಪರ್ಸೋನಿಕ್ ವಲಯದಲ್ಲಿ ಭಾರತ ಈಗ ಯಶಸ್ಸನ್ನು ಗಳಿಸಿದ್ದು, ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತದಲ್ಲಿ ಇಂಡಿಜಿನಿಯಸ್ ಆಗಿ ಹೈಪರ್ಸೋನಿಕ್ ಮಿಸೈಲ್ಗಳು ತಯಾರಾಗುತ್ತವೆ. ಹಾಗೆ ನೋಡಿದರೆ ನಮ್ಮಲ್ಲಿ ಅಗ್ನಿ 5 ಇದೆಯಲ್ಲ, ಅದು ಪ್ರತಿ ಗಂಟೆಗೆ 29,000 ಕಿಲೋಮೀಟರ್ನಷ್ಟು ವೇಗದಲ್ಲಿ ಕ್ರಮಿಸುವ ತಾಕತ್ತನ್ನು ಹೊಂದಿದೆ. ಇಷ್ಟಾದರೂ ಭಾರತಕ್ಕೆ ಹೈಪರ್ಸೋನಿಕ್ ಮಿಸೈಲ್ನ ಅಗತ್ಯ ತುಂಬ ಇದೆ. ಯಾಕೆಂದರೆ ಅದಕ್ಕೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಯಾಮಾರಿಸುವ ಕಲೆ ಗೊತ್ತು. ಇನ್ನು ಈ ಹೈಪರ್ಸೋನಿಕ್ ಮಿಸೈಲ್ಗಳ ವ್ಯಾಪ್ತಿ ತುಂಬ ಹೆಚ್ಚೇನಿರೋದಿಲ್ಲ. ಹಬ್ಬ ಅಂದರೆ 3,000 ಕಿಲೋಮೀಟರ್ ರೇಂಜನ್ನು ಇವು ಹೊಂದಿರುತ್ತವೆ. ಇವುಗಳನ್ನು ಬಳಸುವಾಗ ಯುದ್ಧ ವಿಮಾನಗಳ ಮೂಲಕ ಅಥವಾ ಬಾಂಬರ್ಗಳ ಮೂಲಕ ಶತ್ರುಗಳ ಗಡಿಗಳವರೆಗೆ ತಗೊಂಡು ಹೋಗಿ ಅಲ್ಲಿಂದ ಎಜೆಕ್ಟ್ ಮಾಡಬೇಕಾಗತ್ತೆ. ಆ ಬಳಿಕ ಹೈಪರ್ಸೋನಿಕ್ ಪ್ರತಿ ಗಂಟೆಗೆ 5,000 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಿ ಶತ್ರುಗಳ ವಿರುದ್ಧ ದಾಳಿಯನ್ನು ಮಾಡುತ್ತೆ. ಇಲ್ಲಿ ಇವು ಮ್ಯಾನ್ಯೂವರಿಂಗಲ್ಲಿ ಹಾಗೂ ರಡಾರ್ಗಳನ್ನು ಯಾಮಾರಿಸೋದ್ರಲ್ಲಿ ತುಂಬ ಶಕ್ತಿಶಾಲಿ ಆಗಿರೋದ್ರಿಂದಲೇ ಇವುಗಳನ್ನು ಭವಿಷ್ಯದ ಯುದ್ಧೋಪಕರಣಗಳು ಅಂತ ಗುರುತಿಸಲಾಗ್ತಾ ಇದೆ. ಇನ್ನು ಚೈನಾದ ಬಳಿ DF-17 ಅನ್ನೋ ಹೈಪರ್ಸೋನಿಕ್ ಮಿಸೈಲ್ ಇದೆ. ಅದರಲ್ಲಿನ ಎಂಜಿನ್ ಸಂಪೂರ್ಣವಾಗಿ ಡಿಟ್ಯಾಚ್ ಆಗಿ ವಾರ್ ಹೆಡ್ ಮಾತ್ರ ಶತ್ರುಗಳ ಕಡೆಗೆ ನುಗ್ಗೋ ಹಾಗೆ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಇದನ್ನು ಗ್ಲೈಡ್ ವೆಹಿಕಲ್ ಅಂತ ಕರೀತಾರೆ. ಇದು ತೀರಾ ಕೆಳಮಟ್ಟದಲ್ಲಿ ಸಂಚರಿಸುತ್ತೆ. ಹೀಗಾಗಿನೇ ರಡಾರ್ಗಳ ಕಣ್ಣು ತಪ್ಪಿಸುವ ಶಕ್ತಿ ಈ ಹೈಪರ್ಸೋನಿಕ್ ಮಿಸೈಲ್ಗಿರುತ್ತೆ. ಇನ್ನು ಈ ರೀತಿಯ ಹೈಪರ್ಸೋನಿಕ್ ಮಿಸೈಲ್ಗಳ ತಯಾರಿಗೆ ರಾಮ್ಜೆಟ್ ಅಥವಾ ಸ್ಕ್ರಾಮ್ಜೆಟ್ ಇಂಜಿನ್ಗಳು ಬೇಕು. ನಮ್ಮ ಬ್ರಹ್ಮೋಸ್ ಸೂಪರ್ಸೋನಿಕ್ ಮಿಸೈಲ್ ಇದೆಯಲ್ಲ, ಅದರಲ್ಲಿ ರಾಮ್ಜೆಟ್ ಎಂಜಿನ್ ಅನ್ನು ಬಳಕೆ ಮಾಡಿದ್ದಾರೆ. ಅದು ಕ್ಷಿಪಣಿಯ ಮುಂಭಾಗದಿಂದ ವಾತಾವರಣದಲ್ಲಿನ ಗಾಳಿಯನ್ನು ಒಳಗೆ ತಗೊಂಡು ಆ ಬಳಿಕ ಆ ರಾಕೆಟ್ಟಲ್ಲಿನ ಹೈಡ್ರೋಜನ್ ಇಂಧನ ಆ ಗಾಳಿಯ ಜೊತೆ ಮಿಕ್ಸ್ ಆಗಿ ಎಂಜಿನನ್ನು ತಲುಪುತ್ತೆ. ಆ ಎಂಜಿನ್ನಲ್ಲಿ ಅದು ತನ್ನ ಕೈಲಾದಷ್ಟು ಪವರನ್ನು ಉತ್ಪಾದನೆ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಆದರೆ ಈ ಹೈಪರ್ಸೋನಿಕ್ ಮಿಸೈಲ್ಗಳಲ್ಲಿ ಹಾಗಲ್ಲ. ಅದು ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ನ ಕೆಳಭಾಗದಿಂದ ಆಕ್ಸಿಜನ್ ಕಂಬರ್ಷನ್ ಚೇಂಬರನ್ನು ತಲುಪುತ್ತೆ. ಅಲ್ಲಿ ಆ ಗಾಳಿ ಸ್ಕ್ರಾಮ್ಜೆಟ್ ಫ್ಯೂಯಲ್ನೊಂದಿಗೆ ಬೆರೆಯುವ ಮುನ್ನ ಕೂಲ್ ಆಗಬೇಕು. ಯಾಕೆಂದರೆ ಪ್ರತಿ ಸೆಕೆಂಡ್ಗೆ 1.5 ಕಿಲೋಮೀಟರ್ ವೇಗದಲ್ಲಿ ಆ ಮಿಸೈಲ್ ಚಲಿಸ್ತಾ ಇರುವಾಗ ಅದರಿಂದ ಬರುವ ಗಾಳಿ ಕೂಡ ಸಂಘರ್ಷವನ್ನುಂಟು ಮಾಡುತ್ತೆ. ಹಾಗೇನೆ ಆ ಗಾಳಿ ಬಿಸಿ ಕೂಡ ಆಗಿರುತ್ತೆ. ಒಂದು ವೇಳೆ ಅದು ಕೂಲ್ ಆಗದೆ ಇಂಧನದ ಜೊತೆ ಮಿಕ್ಸ್ ಆಗಿ ಇಂಜಿನ್ಗೆ ಎಂಟರ್ ಆದರೆ ಅಲ್ಲಿ ಇಂಜಿನ್ನ ಕಾಂಪೋನೆಂಟ್ಗಳು ಹಾಳಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಹೊರಗಿನಿಂದ ಬರುವ ಗಾಳಿ ಕೂಲ್ ಆಗಿ ಆ ಬಳಿಕ ಅದು ಹೈಡ್ರೋಜನ್ ಜೊತೆ ಮಿಕ್ಸ್ ಆಗಿ ನಂತರ ಎಂಜಿನನ್ನು ಸೇರುತ್ತೆ.
ಇನ್ನು ಎಂಜಿನ್ನಲ್ಲಿ ಇಂಧನ ದಹನವಾಗಿ ಹೈ ಟೆಂಪರೇಚರ್ ಗ್ಯಾಸ್ ಇಂಜೆಕ್ಟರ್ಗಳ ಮೂಲಕ ಅದು ಹೊರ ಹೋಗುತ್ತೆ. ಅದು ಎಕ್ಸಾಸ್ಟ್ನ ಮೂಲಕ ಹೊರ ಹೋಗ್ತಾ ಇದ್ದಂತೆ ಅಲ್ಲಿ ಥ್ರಸ್ಟ್ ಹೆಚ್ಚಾಗುತ್ತೆ. ಆ ಮೂಲಕ ಹೈಪರ್ಸೋನಿಕ್ ಮಿಸೈಲ್ ವೇಗವಾಗಿ ಮುನ್ನುಗ್ಗೋದಕ್ಕೆ ಶುರು ಮಾಡುತ್ತೆ. ಹೀಗಾಗಿ ಇಲ್ಲಿ ಸ್ಕ್ರಾಮ್ಜೆಟ್ ಎಂಜಿನ್ ಅಂದರೆ ಸೂಪರ್ಸಾನಿಕ್ ಕಂಬರ್ಷನ್ ರಾಮ್ಜೆಟ್ ಎಂಜಿನ್ಗಳನ್ನು ಬಳಸ್ತಾ ಇದ್ದಾರೆ. ಈಗ ಭಾರತದ DRDO ಪರೀಕ್ಷೆ ಮಾಡಿರೋದು ಕೂಡ ಇದೇ ಸ್ಕ್ರಾಮ್ಜೆಟ್ ಎಂಜಿನನ್ನು. ಗೆಳೆಯರೆ, DRDOದ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೇರಿ ಈ ಇಂಜಿನ್ಗೆ ಅಗತ್ಯವಾಗಿ ಬೇಕಾದ ಥರ್ಮಲ್ ಬ್ಯಾರಿಯರ್ ಕೋಟಿಂಗನ್ನು ಸಿದ್ಧಪಡಿಸಿವೆ. ಈ ಮೆಟೀರಿಯಲ್ ಸ್ಟೀಲ್ನ ಮೆಲ್ಟಿಂಗ್ ಪಾಯಿಂಟ್ಗಿಂತಲೂ ಹೆಚ್ಚು ಶಾಖವನ್ನು ತಡೆಯುವ ಶಕ್ತಿಯನ್ನು ಹೊಂದಿದ್ದು ಅತಿ ವೇಗದ ಎಂಜಿನ್ ಪರ್ಫಾರ್ಮೆನ್ಸ್ಗೆ ಇದು ಸಹಕಾರಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಥರ್ಮಲ್ ಬ್ಯಾರಿಯರ್ ಕೋಟಿಂಗನ್ನು 120 ಸೆಕೆಂಡ್ಗಳ ಕಾಲ ಪರೀಕ್ಷೆ ಮಾಡಿದ್ದು ಆ ಪರೀಕ್ಷೆಯಲ್ಲಿ ಅದು ಯಶಸ್ಸನ್ನು ಪಡ್ಕೊಂಡಿದೆ. ಇದೇ ವೇಳೆ ಆಕ್ಟಿವ್ ಕೋಲ್ಡ್ ಕಂಬಸ್ಟರ್ನ ಪರೀಕ್ಷೆ ಕೂಡ ನಡೆದಿದ್ದು ಅದರಲ್ಲೂ DRDOಗೆ ಯಶಸ್ಸು ಸಿಕ್ಕಿದೆ. ಇನ್ನು ಈ ಸ್ಕ್ರಾಮ್ಜೆಟ್ ಎಂಜಿನ್ಗಳಿಗೆ ಬಳಕೆಯಾಗುವ ಇಂಧನವನ್ನು ಕೂಡ ಭಾರತದಲ್ಲಿ ತಯಾರಿಸುವಲ್ಲಿ DRDO ಯಶಸ್ವಿಯಾಗಿದೆ. ಇದು ಕೂಡ ಭಾರತದಲ್ಲಿ ತಯಾರಾಗಲಿರುವ ಹೈಪರ್ಸೋನಿಕ್ ಮಿಸೈಲ್ಗೆ ಒಂದು ಭದ್ರ ಬುನಾದಿಯನ್ನು ಹಾಕ್ತಾ ಇದೆ. ಇನ್ನು ಈ ರೀತಿಯ ಹೈಪರ್ಸೋನಿಕ್ ಮಿಸೈಲ್ಗಳನ್ನು ಭಾರತ ಈ ಹಿಂದೆ ಕೂಡ ಪರೀಕ್ಷೆ ಮಾಡಿದೆ. ಕಳೆದ ನವೆಂಬರ್ ತಿಂಗಳಲ್ಲಿ ಒಡಿಸ್ಸಾದ APJ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಈ ಮಿಸೈಲ್ನ ಪರೀಕ್ಷೆ ನಡೆದಿದ್ದು ಅದರಲ್ಲಿ DRDOಗೆ ಯಶಸ್ಸು ಸಿಕ್ಕಿದೆ. ಅಲ್ಲವತ್ತು 1,500 ಕಿಲೋಮೀಟರ್ಗಳಷ್ಟು ದೂರದ ಟಾರ್ಗೆಟನ್ನು ಈಸಿಯಾಗಿ ಮುಟ್ಟಬಲ್ಲ ಕ್ಷಿಪಣಿಯ ಪರೀಕ್ಷೆ ನಡೀತು. ಆ ಮಿಸೈಲನ್ನು ಲಾಂಗ್ ರೇಂಜ್ ಆಂಟಿಶಿಪ್ ಮಿಸೈಲ್ ಅಂತ ಭಾರತ ಹೇಳ್ತು. ಈ ಮೂಲಕ ಭಾರತ ಅವತ್ತೇ ಹೈಪರ್ಸೋನಿಕ್ ಮಿಸೈಲ್ಗಳನ್ನು ಹೊಂದಿರುವ ದೇಶಗಳ ಸಾಲಿಗೆ ಸೇರ್ತು. ಈಗ ಅದರ ಮುಂದುವರಿದ ಹೆಜ್ಜೆಯಾಗಿ ಭಾರತದಲ್ಲೇ ಸ್ಕ್ರಾಮ್ಜೆಟ್ ಎಂಜಿನ್ಗೆ ಅಗತ್ಯವಾಗಿ ಬೇಕಾಗಿರುವ ವ್ಯವಸ್ಥೆಗಳ ಪರೀಕ್ಷೆಗಳು ನಡೆದಿದ್ದು ಅದರಲ್ಲೂ ಕೂಡ DRDOಗೆ ಯಶಸ್ಸು ಸಿಕ್ಕಿದೆ. ಗೆಳೆಯರೆ, ಹಾಗೆ ನೋಡಿದರೆ ಬಾಲಿಸ್ಟಿಕ್ ಮಿಸೈಲ್ಗಳು ಈ ಹೈಪರ್ಸೋನಿಕ್ ಮಿಸೈಲ್ಗಿಂತ ಹೆಚ್ಚು ಶಕ್ತಿಶಾಲಿಯಾಗಿ ಹಾಗೂ ಹೆಚ್ಚು ವೇಗವನ್ನು ಹೊಂದಿರುತ್ತವೆ. ಆದರೆ ಅವುಗಳನ್ನು ರಡಾರ್ಗಳು ಬಹುಬೇಗ ಗುರುತಿಸುತ್ತವೆ. ಈ ಹೈಪರ್ಸೋನಿಕ್ ಮಿಸೈಲ್ಗಳು ಭೂಮಿಯ ಮಟ್ಟದಿಂದ ಕಡಿಮೆ ಎತ್ತರದಲ್ಲಿ ಹಾರುವ ಕಾರಣದಿಂದ ಅವುಗಳನ್ನು ಶೀಘ್ರವಾಗಿ ಗುರುತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಹೈಪರ್ಸೋನಿಕ್ ಮಿಸೈಲ್ಗಳು ರಡಾರ್ಗೆ ತುಂಬ ಹತ್ತಿರ ಬಂದಾಗ ಇವುಗಳನ್ನು ಗುರುತಿಸಬಹುದು. ಆದರೆ ಅದಾಗಿ ಏರ್ ಡಿಫೆನ್ಸ್ ಆಕ್ಟಿವ್ ಆಗುವ ಸಮಯಕ್ಕಾಗಲೇ ಈ ಹೈಪರ್ಸೋನಿಕ್ ಮಿಸೈಲ್ಗಳು ಟಾರ್ಗೆಟನ್ನು ಮುಟ್ಟಿಯಾಗಿರುತ್ತೆ. ಅಲ್ಲಿ ಶತ್ರುಪಾಳಯಕ್ಕೆ ದೊಡ್ಡ ನಷ್ಟ ಸಂಭವಿಸಿರುತ್ತೆ. ಇನ್ನು ಈ ರೀತಿಯ ಹೈಪರ್ಸೋನಿಕ್ ಮಿಸೈಲ್ಗಳನ್ನು ಈಗಾಗಲೇ ಜಗತ್ತಿನ ಸೂಪರ್ ಪವರ್ಗಳು ಅಂತ ಕರೆಸ್ಕೊಂಡಿರೋ ದೇಶಗಳು ಹೊಂದಿವೆ. ಚೈನಾದಲ್ಲಿ DF-17 ಇದೆ. ಅದು ಜಗತ್ತಿನ ಮೊಟ್ಟಮೊದಲ ಕನ್ವೆನ್ಷನಲ್ ಹಾಗೂ ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನು ಸಾಗಿಸುವ ಹೈಪರ್ಸೋನಿಕ್ ಮಿಸೈಲ್ ಅನ್ನಿಸ್ಕೊಳ್ತಾ ಇದೆ. ಇದು ಅಮೆರಿಕಾದ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದ್ದು ಆಗಸದಲ್ಲಿದ್ದಾಗಲೇ ಅವುಗಳ ಟ್ರೆಜೆಕ್ಟರಿಯನ್ನು ಬದಲಿಸಿಕೊಳ್ಳುವ ಶಕ್ತಿ ಈ DF-17 ಇರುತ್ತೆ. ಇನ್ನು ಅಮೆರಿಕಾದ ಬಳಿಯಲ್ಲಿ ಬೋಯಿಂಗ್ ನಿರ್ಮಿತ X-51A ಅನ್ನೋ ಹೈಪರ್ಸೋನಿಕ್ ವೆಹಿಕಲ್ ಇದೆ. ಇದು ಪ್ರತಿ ಗಂಟೆಗೆ 5,300 ಕಿಲೋಮೀಟರ್ಗಳಷ್ಟು ದೂರವನ್ನು ಮುಟ್ಟುವ ತಾಕತ್ತನ್ನು ಹೊಂದಿದೆ. ಇನ್ನು ರಷ್ಯಾದ ಬಳಿಯಲ್ಲಿ ಕಿನ್ಝಲ್ 47 M2 ಅನ್ನೋ ಹೈಪರ್ಸೋನಿಕ್ ಮಿಸೈಲ್ ಇದೆ. ಇಲ್ಲಿ ಅಮೆರಿಕ ಸ್ಕ್ರಾಮ್ಜೆಟ್ ಇಂಜಿನ್ ಅನ್ನು ಬಳಸಿ ಹೈಪರ್ಸೋನಿಕ್ ಮಿಸೈಲ್ಗಳನ್ನು ಸಿದ್ಧಪಡಿಸಿದರೆ ಚೈನಾದ DF-17 ಗ್ಲೈಡ್ ವೆಹಿಕಲ್ ಅನ್ನು ಒಳಗೊಂಡಿದೆ. ಸೊ ಈಗ ಭಾರತ ಪರೀಕ್ಷೆ ಮಾಡಿರುವ ಎಂಜಿನ್ ಸ್ಕ್ರಾಮ್ಜೆಟ್ ಆಗಿದ್ದು ಅಲ್ಲಿ ಮಿಸೈಲ್ನ ವೇಗವನ್ನು ಕೂಡ ಇದರಿಂದ ಹೆಚ್ಚಿಸಿಕೊಳ್ಳೋದಕ್ಕೆ ಸಾಧ್ಯತೆಗಳಿರುತ್ತವೆ. ಇನ್ನು ಹೈಪರ್ಸೋನಿಕ್ ಮಿಸೈಲ್ಗೆ ಬೇಕಾದ ಸಾಕಷ್ಟು ತಂತ್ರಜ್ಞಾನವನ್ನು ಭಾರತ ದೇಶದಲ್ಲೇ ಸಿದ್ಧಪಡಿಸ್ಕೊಳ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಭಾರತದ ಮಿಸೈಲ್ ಶಕ್ತಿಯನ್ನು ಹೆಚ್ಚು ಮಾಡುವುದಷ್ಟೇ ಅಲ್ಲದೆ ಪಾಕ್, ಚೈನಾ ಹಾಗೂ ಇನ್ನಿತರ ಶತ್ರುಗಳು ಭಾರತದ ಬಗ್ಗೆ ಎಚ್ಚರಿಕೆಯಿಂದ ಇರುವ ಹಾಗೆ ಇದು ಮಾಡುತ್ತೆ. ಇದು ಗೆಳೆಯರೆ ಹೈಪರ್ಸೋನಿಕ್ ಮಿಸೈಲ್ನ ಎಂಜಿನ್ ಮತ್ತು ಅದರಲ್ಲಿ ಭಾರತ ಪಡೆದಿರುವ ಯಶಸ್ಸಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.